ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಸದ್ದು ಸದ್ಯಕ್ಕೆ ನಿಂತಿದೆ. ಆದರೆ ಈಗಾಗಲೇ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ, ಅಗಿಷ್ಟಿಕೆಯೊಳಗಿನ ಬೆಂಕಿಯಂತೆ ಕುರ್ಚಿ ಕದನ ಒಳಗೊಳಗೆ ಕುದಿತಾನೆ ಇದೆ. ಬೆಂಕಿ ಇದೆ ಒಳಗಡೆ, ಮೇಲ್ಗಡೆ ಕಾಣಿಸ್ತಾ ಇಲ್ಲ. ಈ ನಡುವೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂತ ನೀತಿ ಪಾಠವನ್ನ ಹೇಳಿದ್ದು ಡಿಕೆ ಬಾಯಲ್ಲಿ ಸಿಎಂ ಮೇಲೆ ಸಹೋದರನ ಅಕ್ಕರೆ ಉಕ್ಕಿದೆ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ತಲೆದೋರಿದ್ದ ಸಿಎಂ ಬದಲಾವಣೆಯ ಬಿಸಿ ಸದ್ಯಕ್ಕೆ ತಣ್ಣಗಾಗಿದೆ. ಇಬ್ಬರು ಮತಗಜಗಳ ಕುರ್ಚಿ ಕಿತ್ತಾಟದಿಂದ ಕಂಪಿಸಿ ಹೋಗಿದ್ದ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರ ಮಧ್ಯ ಪ್ರವೇಶದಿಂದ ತುಸು ನಿರಳವಾಗಿದೆ. ಒಳ ಏನು ಮಾತುಕತೆಯಾಗಿದೆಯೋ ಹೊರ ಜಗತ್ತಿಗೆ ಗೊತ್ತಿಲ್ಲ. ಸದ್ಯಕ್ಕಂತೂ ಒಟ್ಟಿಗೆ ನಡೆಯುವ ಒಪ್ಪಂದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋ ಗಾದೆ ಮಾತಿಗೆ ಜೋತು ಬಿದ್ದಂತಿದೆ. ಸಿದ್ದರಾಮಯ್ಯ ಡಿಕೆಶಿ ಕೋಲ್ಡ್ ವಾರ್ಗೆ ಮದ್ದೆರೆದ್ರ ಸೋನಿಯಾ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಾತಿಗೆ ಮನಸೋತ್ರ ಡಿಸಿಎಂ. ಇಷ್ಟು ದಿನ ನಾನೊಂದು ತೀರ ನೀನೊಂದು ತೀರ ಅಂತಿದ್ದ ಸಿಎಂ ಡಿಸಿಎಂ ಇಂದು ಪರಸ್ಪರ ಕುಚುಕು ಸ್ನೇಹಿತರಾಗಿದ್ರು. ಕೊತ ಅಂತಿದ್ದ ರಾಜ್ಯ ರಾಜಕೀಯ ದಿಢೀರ್ ಕೂಲ್ ಆಗಿದ್ದು ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಅವಿನಾಭಾವತೆ ಅನಾವರಣಗೊಂಡಿತ್ತು. ಒಂದೇ ವೇದಿಕೆಯಲ್ಲಿ ಆಪ್ತವಾಗಿ ನಗುತ್ತಲೇ ಮಾತನಾಡಿದ್ರು. ಸಿದ್ದರಾಮಯ್ಯ ಮೈ ಬ್ರದರ್ಸ್ ಅಂದ್ರು ಡಿಸಿಎಂ ಡಿಕೆಶಿ. ಕಾರ್ಯಕ್ರಮಕ್ಕೂ ಮುನ್ನ ವಿಧಾನಸೌಧದ ಮುಂಭಾಗ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆಶಿ, ನಾನು ಮತ್ತು ಸಿದ್ದರಾಮಯ್ಯ ಸಹೋದರರಂತೆ ಇದ್ದೇವೆ, ಒಟ್ಟಿಗೆ ಕೆಲಸ ಮಾಡ್ತೇವೆ ಎಂದು ಹೇಳಿದ್ರು. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮ್ಗೇನು ಅವಶ್ಯಕತೆ ಇರಲಿಲ್ಲ. ನಾವ್ ಯಾವ್ದು ನೀವು ಹೇಳ್ತಾ ಇದೀರಲ್ಲ ಗುಂಪು ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. ಹುಟ್ಟುವಾಗ ಒಬ್ಬನೇ, ಸಾಯುವಾಗಲೂ ನಾನು ಒಬ್ಬನೇ. ಕಾಂಗ್ರೆಸ್ನೊಳಗಿನ ಗುಂಪುಗಾರಿಕೆ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ ಡಿಕೆಶಿ, ಹುಟ್ಟುವಾಗಲೂ ನಾನು ಒಬ್ಬನೇ, ಸಾಯುವಾಗಲೂ ನಾನು ಒಬ್ಬನೇ ಎಂದು ಹೇಳಿದ್ರು. ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬನೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಹಿರಂಗವಾಗಿ ಸ್ನೇಹದ ಕೈ ಚಾಚಿದ್ದಾರೆ. ಆದರೆ ಹೈಕಮಾಂಡ್ ಅಷ್ಟಕ್ಕೆ ಸುಮ್ಮನೆ ಕುಳಿತಿಲ್ಲ. ಸದ್ಯಕ್ಕೆ ಶಮನಗೊಂಡಿರುವ ಬೆಂಕಿ ಯಾವುದೇ ಸಂದರ್ಭದಲ್ಲಾದರೂ ಭುಗಿಲೇಳಬಹುದು ಎಂಬುದು ಗೊತ್ತಿದೆ. ಅದೇ ಕಾರಣಕ್ಕೆ ಈಗ ಹೊರಹೊಲಿಗೆ ಹಾಕಿದ ನಂತರ ಒಳ ಹೊಲಿಗೆಗಳನ್ನ ಹಾಕಿ ಪಕ್ಷವನ್ನ ಕರ್ನಾಟಕ ನಿಟ್ಟಿನಲ್ಲಿ ಸೇಫ್ ಮಾಡಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಸದ್ದು ಸದ್ಯಕ್ಕೆ ನಿಂತಿದೆ. ಆದರೆ ಈಗಾಗಲೇ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ, ಅಗಿಷ್ಟಿಕೆಯೊಳಗಿನ ಬೆಂಕಿಯಂತೆ ಕುರ್ಚಿ ಕದನ ಒಳಗೊಳಗೆ ಕುದಿತಾನೆ ಇದೆ. ಬೆಂಕಿ ಇದೆ ಒಳಗಡೆ, ಮೇಲ್ಗಡೆ ಕಾಣಿಸ್ತಾ ಇಲ್ಲ. ಈ ನಡುವೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂತ ನೀತಿ ಪಾಠವನ್ನ ಹೇಳಿದ್ದು ಡಿಕೆ ಬಾಯಲ್ಲಿ ಸಿಎಂ ಮೇಲೆ ಸಹೋದರನ ಅಕ್ಕರೆ ಉಕ್ಕಿದೆ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ತಲೆದೋರಿದ್ದ ಸಿಎಂ ಬದಲಾವಣೆಯ ಬಿಸಿ ಸದ್ಯಕ್ಕೆ ತಣ್ಣಗಾಗಿದೆ. ಇಬ್ಬರು ಮತಗಜಗಳ ಕುರ್ಚಿ ಕಿತ್ತಾಟದಿಂದ ಕಂಪಿಸಿ ಹೋಗಿದ್ದ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರ ಮಧ್ಯ ಪ್ರವೇಶದಿಂದ ತುಸು ನಿರಳವಾಗಿದೆ. ಒಳ ಏನು ಮಾತುಕತೆಯಾಗಿದೆಯೋ ಹೊರ ಜಗತ್ತಿಗೆ ಗೊತ್ತಿಲ್ಲ. ಸದ್ಯಕ್ಕಂತೂ ಒಟ್ಟಿಗೆ ನಡೆಯುವ ಒಪ್ಪಂದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋ ಗಾದೆ ಮಾತಿಗೆ ಜೋತು ಬಿದ್ದಂತಿದೆ. ಸಿದ್ದರಾಮಯ್ಯ ಡಿಕೆಶಿ ಕೋಲ್ಡ್ ವಾರ್ಗೆ ಮದ್ದೆರೆದ್ರ ಸೋನಿಯಾ.
ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಾತಿಗೆ ಮನಸೋತ್ರ ಡಿಸಿಎಂ. ಇಷ್ಟು ದಿನ ನಾನೊಂದು ತೀರ ನೀನೊಂದು ತೀರ ಅಂತಿದ್ದ ಸಿಎಂ ಡಿಸಿಎಂ ಇಂದು ಪರಸ್ಪರ ಕುಚುಕು ಸ್ನೇಹಿತರಾಗಿದ್ರು. ಕೊತ ಅಂತಿದ್ದ ರಾಜ್ಯ ರಾಜಕೀಯ ದಿಢೀರ್ ಕೂಲ್ ಆಗಿದ್ದು ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಅವಿನಾಭಾವತೆ ಅನಾವರಣಗೊಂಡಿತ್ತು. ಒಂದೇ ವೇದಿಕೆಯಲ್ಲಿ ಆಪ್ತವಾಗಿ ನಗುತ್ತಲೇ ಮಾತನಾಡಿದ್ರು. ಸಿದ್ದರಾಮಯ್ಯ ಮೈ ಬ್ರದರ್ಸ್ ಅಂದ್ರು ಡಿಸಿಎಂ ಡಿಕೆಶಿ. ಕಾರ್ಯಕ್ರಮಕ್ಕೂ ಮುನ್ನ ವಿಧಾನಸೌಧದ ಮುಂಭಾಗ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆಶಿ, ನಾನು ಮತ್ತು ಸಿದ್ದರಾಮಯ್ಯ ಸಹೋದರರಂತೆ ಇದ್ದೇವೆ, ಒಟ್ಟಿಗೆ ಕೆಲಸ ಮಾಡ್ತೇವೆ ಎಂದು ಹೇಳಿದ್ರು. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮ್ಗೇನು ಅವಶ್ಯಕತೆ ಇರಲಿಲ್ಲ. ನಾವ್ ಯಾವ್ದು ನೀವು ಹೇಳ್ತಾ ಇದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ, ನೀವು ಗುಂಪು ಮಾಡ್ತಾ ಇದ್ದೀರಿ. ಹುಟ್ಟುವಾಗ ಒಬ್ಬನೇ, ಸಾಯುವಾಗಲೂ ನಾನು ಒಬ್ಬನೇ. ಕಾಂಗ್ರೆಸ್ನೊಳಗಿನ ಗುಂಪುಗಾರಿಕೆ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ ಡಿಕೆಶಿ, ಹುಟ್ಟುವಾಗಲೂ ನಾನು ಒಬ್ಬನೇ, ಸಾಯುವಾಗಲೂ ನಾನು ಒಬ್ಬನೇ ಎಂದು ಹೇಳಿದ್ರು. ನಾನು ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬನೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಹಿರಂಗವಾಗಿ ಸ್ನೇಹದ ಕೈ ಚಾಚಿದ್ದಾರೆ. ಆದರೆ ಹೈಕಮಾಂಡ್ ಅಷ್ಟಕ್ಕೆ ಸುಮ್ಮನೆ ಕುಳಿತಿಲ್ಲ. ಸದ್ಯಕ್ಕೆ ಶಮನಗೊಂಡಿರುವ ಬೆಂಕಿ ಯಾವುದೇ ಸಂದರ್ಭದಲ್ಲಾದರೂ ಭುಗಿಲೇಳಬಹುದು ಎಂಬುದು ಗೊತ್ತಿದೆ. ಅದೇ ಕಾರಣಕ್ಕೆ ಈಗ ಹೊರಹೊಲಿಗೆ ಹಾಕಿದ ನಂತರ ಒಳ ಹೊಲಿಗೆಗಳನ್ನ ಹಾಕಿ ಪಕ್ಷವನ್ನ ಕರ್ನಾಟಕ ನಿಟ್ಟಿನಲ್ಲಿ ಸೇಫ್ ಮಾಡಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆಯ ಸದ್ದು ಸದ್ಯಕ್ಕೆ ನಿಂತಿದೆ. ಆದರೆ ಈಗಾಗಲೇ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ, ಅಗಿಷ್ಟಿಕೆಯೊಳಗಿನ ಬೆಂಕಿಯಂತೆ ಕುರ್ಚಿ ಕದನ ಒಳಗೊಳಗೆ ಕುದಿತಾನೆ ಇದೆ. ಬೆಂಕಿ ಇದೆ ಒಳಗಡೆ, ಮೇಲ್ಗಡೆ ಕಾಣಿಸ್ತಾ ಇಲ್ಲ. ಈ ನಡುವೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂತ ನೀತಿ ಪಾಠವನ್ನ ಹೇಳಿದ್ದು ಡಿಕೆ ಬಾಯಲ್ಲಿ ಸಿಎಂ ಮೇಲೆ ಸಹೋದರನ ಅಕ್ಕರೆ ಉಕ್ಕಿದೆ. ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ತಲೆದೋರಿದ್ದ ಸಿಎಂ ಬದಲಾವಣೆಯ ಬಿಸಿ ಸದ್ಯಕ್ಕೆ ತಣ್ಣಗಾಗಿದೆ. ಇಬ್ಬರು ಮತಗಜಗಳ ಕುರ್ಚಿ ಕಿತ್ತಾಟದಿಂದ ಕಂಪಿಸಿ ಹೋಗಿದ್ದ ಹೈಕಮಾಂಡ್ ಸೋನಿಯಾ ಗಾಂಧಿ ಅವರ ಮಧ್ಯ ಪ್ರವೇಶದಿಂದ ತುಸು ನಿರಳವಾಗಿದೆ. ಒಳ ಏನು ಮಾತುಕತೆಯಾಗಿದೆಯೋ ಹೊರ ಜಗತ್ತಿಗೆ ಗೊತ್ತಿಲ್ಲ. ಸದ್ಯಕ್ಕಂತೂ ಒಟ್ಟಿಗೆ ನಡೆಯುವ ಒಪ್ಪಂದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬಂದಿದ್ದು ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋ ಗಾದೆ ಮಾತಿಗೆ ಜೋತು ಬಿದ್ದಂತಿದೆ. ಸಿದ್ದರಾಮಯ್ಯ ಡಿಕೆಶಿ ಕೋಲ್ಡ್ ವಾರ್ಗೆ ಮದ್ದೆರೆದ್ರ ಸೋನಿಯಾ. ಕೂಡಿ ಬಾಳಿದ್ರೆ ಸ್ವರ್ಗ ಸುಖ ಮಾತಿಗೆ ಮನಸೋತ್ರ ಡಿಸಿಎಂ. ಇಷ್ಟು ದಿನ ನಾನೊಂದು ತೀರ ನೀನೊಂದು ತೀರ ಅಂತಿದ್ದ ಸಿಎಂ ಡಿಸಿಎಂ ಇಂದು ಪರಸ್ಪರ ಕುಚುಕು ಸ್ನೇಹಿತರಾಗಿದ್ರು. ಕೊತ ಅಂತಿದ್ದ ರಾಜ್ಯ ರಾಜಕೀಯ ದಿಢೀರ್ ಕೂಲ್ ಆಗಿದ್ದು ವಿಧಾನಸೌಧದಲ್ಲಿ ಸಿಎಂ ಡಿಸಿಎಂ ಅವಿನಾಭಾವತೆ ಅನಾವರಣಗೊಂಡಿತ್ತು. ಒಂದೇ ವೇದಿಕೆಯಲ್ಲಿ ಆಪ್ತವಾಗಿ ನಗುತ್ತಲೇ ಮಾತನಾಡಿದ್ರು. ಸಿದ್ದರಾಮಯ್ಯ ಮೈ ಬ್ರದರ್ಸ್ ಅಂದ್ರು ಡಿಸಿಎಂ ಡಿಕೆಶಿ. ಕಾರ್ಯಕ್ರಮಕ್ಕೂ ಮುನ್ನ ವಿಧಾನಸೌಧದ ಮುಂಭಾಗ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆಶಿ, ನಾನು ಮತ್ತು ಸಿದ್ದರಾಮಯ್ಯ ಸಹೋದರರಂತೆ ಇದ್ದೇವೆ, ಒಟ್ಟಿಗೆ ಕೆಲಸ ಮಾಡ್ತೇವೆ ಎಂದು ಹೇಳಿದ್ರು. ಅಲ್ಲಪ್ಪ, ಅದು ನಂದು ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮ್ಗೇನು ಅವಶ್ಯಕತೆ ಇರಲಿಲ್ಲ. ನಾವ್ ಯಾವ್ದು ನೀವು ಹೇಳ್ತಾ ಇದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ, ನೀವು ಗುಂಪು ಮಾಡ್ತಾ ಇದ್ದೀರಿ. ಹುಟ್ಟುವಾಗ ಒಬ್ಬನೇ, ಸಾಯುವಾಗಲೂ ನಾನು ಒಬ್ಬನೇ. ಕಾಂಗ್ರೆಸ್ನೊಳಗಿನ ಗುಂಪುಗಾರಿಕೆ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ ಡಿಕೆಶಿ,
ಹುಟ್ಟುವಾಗಲೂ ನಾನು ಒಬ್ಬನೇ, ಸಾಯುವಾಗಲೂ ನಾನು ಒಬ್ಬನೇ ಎಂದು ಹೇಳಿದ್ರು. ನಾ ಯಾವ ಗುಂಪು ಇಲ್ಲ, ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬನೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದ್ಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ ಹೋಗಬೇಡಿ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಹಿರಂಗವಾಗಿ ಸ್ನೇಹದ ಕೈ ಚಾಚಿದ್ದಾರೆ. ಆದರೆ ಹೈಕಮಾಂಡ್ ಅಷ್ಟಕ್ಕೆ ಸುಮ್ಮನೆ ಕುಳಿತಿಲ್ಲ. ಸದ್ಯಕ್ಕೆ ಶಮನಗೊಂಡಿರುವ ಬೆಂಕಿ ಯಾವುದೇ ಸಂದರ್ಭದಲ್ಲಾದರೂ ಭುಗಿಲೇಳಬಹುದು ಎಂಬುದು ಗೊತ್ತಿದೆ. ಅದೇ ಕಾರಣಕ್ಕೆ ಈಗ ಹೊರಹೊಲಿಗೆ ಹಾಕಿದ ನಂತರ ಒಳ ಹೊಲಿಗೆಗಳನ್ನ ಹಾಕಿ ಪಕ್ಷವನ್ನ ಕರ್ನಾಟಕ ನಿಟ್ಟಿನಲ್ಲಿ ಸೇಫ್ ಮಾಡಲು ಮುಂದಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.